ಇಳಿದು ಬಾ ತಾಯಿ ಈ ಅಧ್ಯಯನ ಗ್ರಂಥ ಅದು ಒಂದು ವರಕವಿ ಶ್ರೀ ಬೇಂದ್ರೆಯವರನ್ನು ಕುರಿತಂಥ ಅಧ್ಯಯನ ಗ್ರಂಥ. ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಬರೆದ ಬರಹ ಮೂರು ಮುಖ. ಅದರ ಒಂದು ಓದ್ತಾ ಇದ್ದೇನೆ ನಾನು. ಬೇಂದ್ರೆಯವರು ಧಾರವಾಡಕ್ಕೆ ಕವಿಯಾಗಿ ಶಿಕ್ಷಕರಾಗಿ ಆಗಮಿಸಿದ್ದು ಧಾರವಾಡದ ವಾತಾವರಣದಲ್ಲಿ ಒಂದು ಹೊಸತನವನ್ನು ತಂದಿತ್ತು. ಬೇಂದ್ರೆಯವರ ಕನ್ನಡ ಅಭಿಮಾನ ಭಾರತ ಅಭಿಮಾನ ಹೆಡೆಯೆತ್ತಿತು. ಕನ್ನಡವೂ ಭಾರತವೂ ಜಗವೆಲ್ಲವೂ ಒಂದೇ ಎಂಬ ಭಾವನೆ ಬೇಂದ್ರೆಯವರಲ್ಲಿ ಗೂಡು ಕಟ್ಟಲಾರಂಭಿಸಿತು. ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೆ ಎಂಬ ದರ್ಶನವನ್ನು ಬೇಂದ್ರೆಯವರು ಕಂಡರು. ಕನ್ನಡ ನಾಡಿನ ಕನ್ನಡ ಭಾಷೆಯ ಆವೇಶ ಬೇಂದ್ರೆಯವರ ಮೈ ಹೊಕ್ಕಿತು. ಇನ್ನು 1919ರಿಂದ 1932 ಅವಧಿಯಲ್ಲಿ ನಡೆದಂಥ ಘಟನೆಗಳ ಬರಹ ಇದು. ಧಾರವಾಡದ ಎಲ್ಲ ಆ ಗುಡಿಗಳು, ದತ್ತದೇವರ ಗುಡಿಗಳು, ನರಸಿಂಹ ಗುಡಿಗಳು, ದುರ್ಗಾದೇವಿಯ ಗುಡಿಗಳು, ದತ್ತಾತ್ರೇಯ ಗುಡಿಗಳು, ಎಲ್ಲ ಶ್ರದ್ಧಾಸ್ಥಾನಗಳಿಗೆ ಹೋಗಿ ಬರ್ತಾಯಿದ್ರು. ಇನ್ನೂ ಲಗ್ನ ಆಗಿದ್ದಿಲ್ಲ. ಗೋಂದಾವಲ್ಕರ್ ಮಹಾರಾಜ್, ಅಕ್ಕಲಕೋಟೆ ಮಹಾರಾಜ್, ಅಂಬಕ್ಕ ತನ್ನ ತಾಯಿ, ಇವರಿಗೆ ಮಾತ್ರ ತಾವು ವಿಧೇಯರಾಗಿರಬೇಕು, ಆಜ್ಞಾಧಾರಕರಾಗಿರಬೇಕು ಅಂಥೇಳಿ. ಆಮೇಲೆ ಏನೇನು ಓದ್ತಾ ಇದ್ರು ಅವರೆಲ್ಲರ ಜೀವನ ಚರಿತ್ರೆ, ಶ್ರೀ ಅರವಿಂದ್ರ ಜೀವನ ಚರಿತ್ರೆ, ರವೀಂದ್ರ, ಎಮರ್ಸನ್, ಮಾರಿಸ್ ಮೆಟರ್ಲಿಂಕ್, ಜೆ ಕೃಷ್ಣಮೂರ್ತಿ ಅವರು ಪುಣೆಯಲ್ಲಿ ಅವರಿಗೆ ಪರಿಚಯ ಆಗಿತ್ತಂತ. ನಾನು ಹಿಂದಗಡೆ ವಾಮನ ಬೇಂದ್ರೆ ಕೇಳಿದೆ, ಆ ಸಂದರ್ಭದಲ್ಲಿ ಪುಣೆಯಲ್ಲಿ ಅವರಿಗೆ ಪರಿಚಯ ಆಗಿತ್ತಂತೆ ಜೆ ಕೃಷ್ಣಮೂರ್ತಿ ಅವರು. ಮೊದಲಾದವರ ಗ್ರಂಥಗಳನ್ನು ಓದ್ತಾ ಇದ್ರಂತೆ. ಅವರ ಬಡತನದಲ್ಲಿಯೂ ಮದ್ದಾನೆಯಂತೆ ಮದೋನ್ಮತ್ತವಾಗಿತ್ತು ಬೇಂದ್ರೆಯವರ ನಡತೆ. ಅನೇಕ ಹಿರಿಯರಿಗೆ ಇದು ಆಶ್ಚರ್ಯ ಆಗಿತ್ತು. ವಿದ್ಯಾರ್ಥಿಗಳಿಗೆ ಒಬ್ಬ ಸ್ನೇಹಿತರವರು. ಇದು ಸಹಶಿಕ್ಷಕರಿಗೆ ಸೇರಲಿಲ್ಲ. ವಿದ್ಯಾರ್ಥಿಗಳೊಡನೆ ಸ್ನೇಹಿತರಂತೆ ವರ್ತಿ ಸೇರಲಿಲ್ಲ. ಬೇಂದ್ರೆಯವರನ್ನು ಅವರು ಟೀಕಿಸ್ತಾ ಇದ್ದರು. ಮುಂದೆ ವಿವಾಹದ ಚರ್ಚೆ ನಡೀತು. ಆವಾಗ ನೋಡಿದ್ವಿ ನಾವು, ಆ ಜ್ಯೋತಿಷ್ಯದ ತೊಡಕಾಗಿತ್ತು. ಆದರೆ ತಾಯಿ ಹೇಳ, ನನಗೆ ಅಕ್ಕಲಕೋಟೆ ಮಹಾರಾಜರ ನಿರ್ದೇಶನ ಬಂದಿದೆ, ಆ ನರಗುಂದದ ಆ ಹುಡುಗಿಯನ್ನು ಲಗ್ನ ಮಾಡ್ಕೋಬೇಕು, ಆ ಲಕ್ಷ್ಮೀಬಾಯಿಯನ್ನೇ ವಿವಾಹ ಆಗು ಅಂತ ಹೇಳಿದರು. 1919ರಲ್ಲಿ ಹುಬ್ಬಳ್ಳಿಯಲ್ಲಿ ಆ ವಿವಾಹ ಸಮಾರಂಭ ನಡೀತು. ಅವರ ಬಡ ಸಂಸಾರ ಎಂಬ ಭಾವನೆಯೇ ಬೇಂದ್ರೆಯವರಿಗೆ ಬರಲಿಲ್ಲ. ಊಟಕ್ಕೆ ಇರದಿದ್ದರೆ ಉಪವಾಸ ಮಾಡಿದರೇನು ತಪ್ಪು? ಉಪವಾಸ ವ್ರತವನ್ನು ಸಾಧಿಸಿದಂತೆ ಆಯಿತು ಎಂಬುದೇ ಅವರ ಜೀವನ ದೃಷ್ಟಿ. ಉತ್ತಮ ವಿದ್ಯಾರ್ಥಿಗಳು ತಮ್ಮ ಭಾಗ್ಯ, ಅವರೇ ತಮ್ಮ ಸ್ನೇಹಿತರು. ಸ್ನೇಹ ಎಂಬುದು ಬಹಳ ಕಷ್ಟದ ವಿಷಯ. ಸ್ನೇಹ ಸಿದ್ಧಿಗೆ ಸಾಧನೆ ಬೇಕು. ರಾಮಾಯಣದೊಳಗಿನ ಸುಂದರಕಾಂಡ, ವಾಯುಸ್ತುತಿ, ಸೌಂದರ್ಯಲಹರಿ, ಲಲಿತಾ ಸಹಸ್ರನಾಮ ಪಠನ ಮಾಡುತ್ತಾ ತಮ್ಮ ಜೊತೆಗಿದ್ದ ವಿದ್ಯಾರ್ಥಿ ಮಿತ್ರರೊಂದಿಗೆ ಸಹಪಠನ ಮಾಡುತ್ತಾ ಸ್ನೇಹ ಸಾಧನೆಯನ್ನು ಬೇಂದ್ರೆಯವರು ಸಾಗಿಸಿರುವ ಪ್ರಹ್ಲಾದ್ ನರೇಗಲ್ ನಮ್ಮ ಗುರುಗಳು. ಚಿದಂಬರ ವಿನೀತ್, ರಾಮಚಂದ್ರ ರಾವ್ ಮುಂತಾದವರು ಮತ್ತು ಅನೇಕರು ಬೇಂದ್ರೆಯವರಿಗೆ ಬಿಚ್ಚು ಮನಸ್ಸಿನಿಂದ ಮೈದುಂಬಿ ಅವರಿಗೆ ಕಲಿಸ್ತಾ ಇದ್ದರು, ಅವ್ರ ಜೋಡಿ ಮಾತಾಡ್ತಾ ಇದ್ದರು. ಆದರೆ ಏನಾಗಿಬಿಡ್ತು, ಒಂದು ಅತ್ಯಂತ ಪ್ರೀತಿಯ ಶಿಷ್ಯ ಚಿದಂಬರ್ ಅವರು ಸೌಂದರ್ಯ ಹತ್ರ ಮುನವಳ್ಳಿಯವರು ತೀರ್ಕೊಂಡು ಬಿಡ್ತಾರೆ. ಅವ್ರು ತೀರ್ಕೊಂಡ ನಂತರ ಎಷ್ಟೋ ವರ್ಷಗಳ ನಂತರ ಅವರೊಂದು ಹಾಡು ಬರೀತಾರೆ. ಅವ್ರ ನೆನಪಿಗೆ 1933ರಲ್ಲಿ ಒಂದು ಹಾಡು ಬರೆದಾರೆ. ಅದರೊಳಗಿನ ಕೆಲವು ಸಾಲುಗಳನ್ನು ಓದ್ತೇನೆ. ಕುಲವಧುವಿನಲು ಅಡಕದಲ್ಲಿ ನಗುವ ಕೌತುಕ ಕುತೂಹಲ ಕಣಿಯ ಕಣ್ಣಲ್ಲಿ ತೆರೆದು ಮುಗಿಲ ನೀಲಿಯ ಕುಡಿದು ಬಿಳಿದು ಮಾಡುವೆನೆಂದು ಹಸಿದ ಹಳ್ಳಿಯ ಹುಡುಗ. ಇದು ಅಷ್ಟಷಟ್ಪದಿ. ಇದು ಗುರುವೆನುವ ಗರುವಾಯೇಲಿ ನಿಂತಿರಲು ಇದಿರುಗೊಂಡೆ ನನ್ನನ್ನು ನೀನು
ಹುಡುಗ ಹಿಂದಿನ ಪುಂಡತನದಿ ಬೆಳೆದವನನ್ನು. ಕನ್ನಡದ ಕನ್ನಡಿಯು ಬೆಳಗಲಿತ್ತಾಗ ಕಂಡೆವು ನಮ್ಮ ರೂಪವನು, ಕನ್ನಡದ ಕಳಸ ಕಣಸಲಿ ಕಂಡೇ. ಭಾಳ ಚಲೋ ಹುಡುಗಿದ್ದವ, ಎಲ್ಲ ದೃಷ್ಟಿಯಿಂದ ಚಲೋ ಇದ್ದ. ಕನ್ನಡದ ಗುಡಿಯ ಕಟ್ಟುವ ಎಳೆಯ ಗೆಳೆಯರೊಳು ನೀನು ಮೊದಲಿಗ ನನಗೆ. ಸ್ನೇಹ ಸಿಂಹಾಸನದ ಶೂನ್ಯ ಪೀಠದಿ ಪಟ್ಟಗಟ್ಟಿ ಓರಿಗೆ ಜೊತೆಯ ಎಳೆಯರನು ಎರಡು ಕೈಯಲ್ಲಿ ತಂದೆ. ಕಲ್ಲ ನಿಕ್ಕಿದೆ ಅಡಿಗೆ ಗುಡಿಗೆ ಗತಿ ಇಲ್ಲ, ಎಲ್ಲಿದೆ ಶಕ್ತಿ ಇಬ್ಬೆರಗುಗೊಂಡ ಹೆಬ್ಬಯಲು ಹಬ್ಬಿದೆ ಗೆಳೆಯ. ಅಬ್ಬ ಅದ್ಭುತ ಅಲ್ಲ. ಆಮೇಲೆ ಅವರ ಮನೆಯಲ್ಲಿ ಮಗು ಹುಡ್ತದ, ಕ್ಷೇಮೇಂದ್ರ ಅಂತ ಚೊಚ್ಚಲ ಮಗು ಆತ, ಅದು ಬದುಕೋದಿಲ್ಲ, ಸತ್ತು ಹೋಗ್ಬಿಡ್ತದೆ. ಆಮೇಲೆ 1924ರಲ್ಲಿ ಅತ್ಯಂತ ಪ್ರಿಯವಾದ ಪೂಜ್ಯ ಆದಂಥ ಅವರ ತಾಯಿ ತೀರ್ಕೊಂಡು ಬಿಡ್ತಾವೆ. ಆ ತಾಯಿ ತೀರ್ಕೊಂಡು ಕುಳೆ ಅವರಿಗೆ ಭಾಳ ದೊಡ್ಡ ಹೊಡೆತ. ಅನಾಥರಾಗ್ತೀನಿ ನಾನು, ಅನಾಥರಾದೆ ಅಂತ ತಿಳ್ಕೊಂಡ್ಬಿಡ್ತಾರೆ. 28 ವರ್ಷ ಅವ್ರ ಜೋಡಿ ಬದುಕಿದಾಗ ಒಬ್ಬ ಸಣ್ಣ ಮಗುವಿನಂತೆ ಆ ತಾಯಿ ಬೇಂದ್ರೆಯವರು ನೋಡ್ತಾ ಇರ್ತಾರೆ. ಬೇಂದ್ರೆಯವರ ಪೆನ್ನಿಗೆ ಮಸಿ ಹಾಕೋದು ಹಳೆ ಕಾಲಕ್ಕೆ ಹಿಡಿದು ಪ್ರತಿಯೊಂದನ್ನು ಅವರು ಮಾಡಿಕೊಡ್ತಾ ಇರ್ತಾರೆ. ಈಗ ಬೇಂದ್ರೆಯವ್ರು ಏನು ಮಾಡಬೇಕು? ತಮ್ಮ ಎಲ್ಲ ಪಗಾರ ಬಂದುಕೊಳ್ಳೆ ಮೊದಲಕ್ಕೆ ತಾಯಿ ಕೈಯಾಗಿ ಹೋಗ್ತಾ ಇತ್ತು. ಈಗೇನು ಮಾಡಬೇಕು? ಈಗ ಹೆಂಡತಿಯ ಕೈಯಾಗಿ ಕೊಡ್ತಾ ಇದ್ರಂತೆ. ಕನ್ನಡ ಭಾಷೆ, ಕವನಗಳ ರಚನೆ, ಸಾಹಿತ್ಯದ ಅಭಿವೃದ್ಧಿ, ರಾಷ್ಟ್ರೀಯ ಚಳವಳಿ ಇವುಗಳತ್ತ ಗಮನ ಕೊಡುತ್ತಾ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾಗಿ ಕಲಿಸುವ ಜವಾಬ್ದಾರಿಯನ್ನು ಬೇಂದ್ರೆಯವರು ಹೊತ್ತರು ಅಂತೇಳಿ ಹೇಳ್ತಾರೆ. ಆಮೇಲೆ ಅತ್ಯಂತ ಮುಖ್ಯವಾಗಿ ಆ ತಾಯಿಯ ಬಗ್ಗೆ ಒಂದು ಕವನವನ್ನೇ ಬರೆದಾರೋ. ಅದ್ಭುತವಾದ ಕವನ ಈ ಮತ್ತೆ ಶ್ರಾವಣ ಗ್ರಂಥದಲ್ಲಿದೆ. ಅದರಲ್ಲಿ ಕೆಲವೇ 15 ನುಡಿಗಳ ಕವನ. ನಾನು ಕೇವಲ ಕೆಲವು ನುಡಿಗಳನ್ನಷ್ಟೇ ವಾಚಿಸ್ತಾ ಇದ್ದೇನೆ. ತಾಯಿ ಪಾರ್ವತಿ ಅಂಬಿಕೆ ಶಿರೋನಾಮೆ. ಆ ತಾಯಿ ಮಾತಾಯಿ ಈ ಬಾಯಿ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು. ಮೌನದಲ್ಲಿರುವುದು ಧರ್ಮಕ್ಕೆ ಹೊರತೆಂದು ಎದೆ ಮಾತು ಸಾಲಾಗಿ ಉಸಿರುವೆನು. ಅಬ್ಬ! ಹೆಣ್ಣು ಎನ್ನುವ ಮಾತು, ತಾಯಿ ಎನ್ನುವ ಮಾತು ಎರಡಲ್ಲ ಒಂದೆಂದು ತಿಳಿಸಿದಳು. ಆಬಸಿರೆ ಬ್ರಹ್ಮಾಂಡ, ಹೆಸರಿಗೆ ಪಿಂಡಾಂಡ, ಕುಸುರಿಗೆ ಬೆಲೆಯೆಂದು ಕಲಿಸಿದಳು. ಮೈಗೊಟ್ಟ ತಾಯಿಯು ಮೈ ಬಿಟ್ಟು ಹೋಗುವಳೆ, ಏನೇನೋ ಎಂದೆಂದು ನಾನತ್ತೆನು. ಮೈ ಮೆರೆತು ಮೈ ಅರಿತು ಮೈ ಬೆವೆತು ಮನ ಬೆವೆತು, ಕಣ್ಣೀರ ಧಾರೆಯಲ್ಲಿ ನೀರ್ಬಿಟ್ಟೆನು. ತಾಯಿಯ ಪಾದದ ಮೇಲೆ ಉರುಳಿದೆ ಹೊರಳಿದೆ, ತಲೆಯಿಟ್ಟೆ ಕೈಯಿಟ್ಟೆ ಮುಂಡಾಡಿದೆ. ಯಾರೇನೋ ಬೆನ್ಸವರಿದಂತಾಗಿ ಮೈನವರಿ ತಾಯಿಗರಳು ಮಾಯೆಯ ಕೊಂಡಾಡಿದೆ. ಅಬ್ಬಾ! ಕರುಳಿನ ಸಂಬಂಧ ತಿಳಿಯುವುದು ಕರುಳಿಗೆ, ತಲೆಗೇನು ಕಂಡಿತ್ತು ಅದರ ತಲೆ. ಏನು ಮೈಲ್ರಿ ಇದು? ಆದರೂ ಏನೇನೋ ಆದರೂ ಮೈಯಂಥ, ಮೈಗೂನು ಹೊಳೆಯುವುದು ಅದರ ನೆಲೆ. ಅದ್ಭುತ ಅಲ್ಲ? ಅದ್ಭುತ ಅದ್ಭುತ ಅದ್ಭುತ. ಈ ರೀತಿ ಮನೆಗೆ ಬರೋ ವಿದ್ಯಾರ್ಥಿಗಳನ್ನು ಹೆಂಡತಿ ಶ್ರೀ ಲಕ್ಷ್ಮೀಬಾಯಿಯವರು ಮಕ್ಕಳಂತೆ ನಡೆಸಿಕೊಳ್ಳುತ್ತಿದ್ದರು ಅಂತ ಬರೀತಾರೆ ಇವ್ರನ್ನ. ಪ್ರಹ್ಲಾದ್ ನರೇಗಲ್, ಚುಳ್ಕಿ ಮುಂತಾದವರೇ ಇಂದಿನ ಸಾಕ್ಷಿ ಅಂತ ಬರೆದಾರೆ ವಾಮನ ಬೇಂದ್ರೆ ಅವರು. ಆಮೇಲೆ ಹಿರಿಯರು ಕಿರಿಯರು ಸಮಾನರು ಕೂಡಿಕೊಂಡು ಗೆಳೆಯರ ಗುಂಪು ಏಕೆ ಕಟ್ಟಬಾರದು ಎಂಬುದು ಬೇಂದ್ರೆಯವರ ತಲೆಯಲ್ಲಿ ಬಂತು ವಿಚಾರ. ಅಲ್ಲಿ ಶಾರದಾ ಮಂಡಲ ಕಟ್ಟಿದ ಅನುಭವ ಇತ್ತಲ್ಲ, ಅದೇ ಅನುಭವ ಇಲ್ಲೇ ಬಂತು. ನಾನು ಬಡವಿ ಆತ ಬಡವ ಒಲುವೆ ನಮ್ಮ ಬದುಕು ಎಂಬುದು ಗೆಳೆಯರ ಗುಂಪಿನ ಧ್ಯೇಯವಾಕ್ಯವಾಗಿತ್ತು. ಆ ಗುಂಪಿನ ಸದಸ್ಯತ್ವ, ನಿಯಮ, ಕಟ್ಟಳೆ, ಚುನಾವಣೆ, ಪದಾಧಿಕಾರಿ
ಎಂಬ ಯಾವ ಡೌಲು ಇರಲಿಲ್ಲ. ಸಾಹಿತ್ಯ ಮತ್ತು ಜೀವನ ಇವುಗಳ ಸಾಮೂಹಿಕ ಸಾಧನೆಯ ಕೇಂದ್ರವಾಗಿತ್ತು. ನಮಸ್ಕಾರ. ಮತ್ತೆ ನಾಳೆ ಮುಂದುವರಿಯುತ್ತದೆ.